ಇಲ್ಲಿ ಜಾಮೂನ ಕೊಟ್ಟಿದ್ದೀನಿ ನಮ್ಮ ಅಣ್ಣಂಗೆ. ಧ್ವನಿ ಮುಳುಗಿತಾನೆ ಹುಡುಗ ಸೊ ನೋಡ್ಬೋದು ಈ ಕ್ಯಾಪು ತುಂಬ ಇಷ್ಟ ಆಯ್ತಿದ್ದು. ಸೊ ಅದಕ್ಕೋಸ್ಕರ ನಮ್ಮ ತೊಗೊಂಬಂದಿದ್ದಾರೆ. ಇದು ಚೆನ್ನಾಗಿದೆ ಅಲ್ವಾ? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರೆಲ್ಲ ಮುಂಚೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಓಂಶಕ್ತಿಯಿಂದ ರಾತ್ರಿ ಬಂದರು. ಸೊ ನಮ್ಮ ನನಗೇನೋ ತಗೊಂಬಂದಿದ್ದಾರಂತೆ. ಸೊ ತೋರಿಸ್ಕೊಡ್ತೀನಿ. ಹಾಗೆ ಪ್ರಸಾದ ಕೂಡ ತಂದಿದ್ದಾರೆ. ಇವತ್ತು ಮಾಲೆನ ತೆಗಿತಿದ್ದಾರೆ ನಮ್ಮನೆ. ಸೊ ಅದು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಏನೋ ಅಂತ. ಹಾಗೆ ನಮ್ಮನ್ನು ಕೇಳೋಣ, ದೇವ್ರ ದರ್ಶನ ಹೆಂಗಾಯಿತು, ಹಾಗೆ ಎಲ್ಲಿ ಸುತ್ತಾಡಿದ್ರಿ ಅಂತ. ಸೊ ನಮ್ಮ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ಸೊ ಫಸ್ಟು ದೇವ್ರ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಆಮೇಲೆ ಮಾತಾಡ್ಸೋಣ ನಮ್ಮನ್ನು. ಹಾಗೆ ಬೆಲ್ದನ ಕೂಡ ಮಾಡ್ತಾಯಿದ್ದಾರೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ನೋಡ್ಬೋದು, ಇವಾಗ ನಮ್ಮ ಮಾಲೆ ತೆಗೀತಿದ್ದಾರೆ. ದೇವಸ್ಥಾನದಲ್ಲಿ ಯಾವ ರೀತಿ ಮಾಲೆ ಹಾಕ್ತಾರೋ ಅದೇ ರೀತಿ ನಾವು ಅಷ್ಟೇ ಮನೇಲಿ ಪೂಜೆ ಎಲ್ಲ ಮಾಡಿ ಮಾಲೆ ತೆಗಿಬೇಕು. ಸೊ ನಾವೇನು ಅನ್ಕೋತೀವಿ ಅದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಲೆ ತೆಗಿಬೇಕಾದ್ರೆ ಅಷ್ಟೇ. ನಿಮ್ಗೇನು ಅನ್ಸುತ್ತೆ ಅದೆಲ್ಲ ಅನ್ಕೋಬೋದು. ಹಾಗೆ ಇವಾಗ ನಮ್ಮ ಇವಾಗ ಪೂಜೆ ಎಲ್ಲ ಮಾಡಿದಾಗ ಇದು ದೀಪ ಎಲ್ಲ ಅಣಿಸಿದಾಗಿದೆ. ಲಾಸ್ಟಲ್ಲಿ ಇವಾಗ ಅದು ಮಾಲೆಯಲ್ಲಿ ಡಾಲರ್ ಕೊಟ್ಟಿರ್ತಾರೆ ಓಂಶಕ್ತಿ ದೇವ್ರದ್ದು. ಅದಕ್ಕೆ ಇವಾಗ ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಚ್ಚಬೇಕು. ಸೊ ಫಸ್ಟು ತೆಗ್ದಾದ್ಮೇಲೆ ಹಚ್ಚಬೇಕು. ಇವಾಗ ನಾವು ದೇವ್ರ ಫೋಟೋಕ್ಕೆ ಹಾಕ್ತಾಯಿದ್ದೀವಿ. ಸೊ ಯಾವಾಗಲೂ ದೇವ್ರ ಫೋಟೋಕ್ಕೆ ಹಾಕೋದು, ಅದರಿಂದ ಇವಾಗ ಹಾಕಿದ್ದೀವಿ. ನೆಕ್ಸ್ಟ್ ಇವಾಗ ಗಂಧ, ಅರಿಶಿನ, ಕುಂಕುಮಲ್ಲಿ ಇಡ್ತಾ ಇದ್ದಾರೆ ನಮ್ಮಮ್ಮ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡಬೇಕು ನಾವೇ. ಸೊ ನೋಡ್ಬೋದು ಯಾವ ರೀತಿ ಮಾಡ್ತಿದ್ದಾರೆ ಅಂತ. ನಾನಿದೆ ಫಸ್ಟ್ ಟೈಮ್ ನೋಡ್ತಿಲ್ಲ, ಅಂದರೆ 3 ವರ್ಷದಿಂದ ನೋಡ್ತಿದ್ದೆ. ಅಂದರೆ ಅವಾಗ ಸ್ವಲ್ಪ ಚಿಕ್ಕವಳಾಗಿದ್ದೀನಿ, ಅಷ್ಟು ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಸೊ ಈ ಸತಿನೇ ನಾನು ಸ್ವಲ್ಪ ನೋಡಿದ್ದು. ಸೊ ಇವಾಗ ನೈವೇದ್ಯಕ್ಕೆ ನಮ್ಮಮ್ಮ ಬೆಲ್ದನ್ನ ಮಾಡಿದ್ದಾರೆ. ಸ್ವಲ್ಪ ತೆಳ್ಳಗೆ ಮಾಡಿದ್ದಾರೆ ನಮ್ಮ, ಆರದ್ಮೇಲೆ ಗಟ್ಟಿಯಾಗುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ಅಲ್ಲೇ ಕೊಡ್ತಾರಲ್ವಮ್ಮ, ಅಕ್ಕಿ ಎಲ್ಲನೂ ಒಂದು ಸ್ವಲ್ಪ ಅಕ್ಕಿ, ಅರ್ಧ ಕಾಯಿ ನಮಗೆ ಕೊಟ್ಕೊಡ್ತಾರೆ. ಅದೊಂದು ಪ್ರಸಾದ ಮಾಡಿ ನಾವು ತಿನ್ನಬೇಕು. ಮನೆಯವ್ರು ನಾವು ಎಷ್ಟು ಸೀಟ್ ಇದ್ದೀವಿ ಮನೇಲಿ ಅಷ್ಟು ಸೀಟ್ ಮಾತ್ರ ನಾವು ತಿನ್ಕೋಬೇಕು. ಸೊ ನೋಡ್ಬೋದು ಮಾಲೆಯಲ್ಲಿ ದೇವ್ರ ಫೋಟೋಗೆ ಹಾಕಿದ್ದಾರೆ ನಮ್ಮಮ್ಮ. ಸೊ ಇವಾಗ ಸಿಹಿ ಪೊಂಗಲ್ನ ಟೇಸ್ಟ್ ಮಾಡೋಣ. ದೇವಸ್ಥಾನ ಪ್ರಸಾದ ಬಂದು ಲಡ್ಡು ಮತ್ತು ಕುಂಕುಮ, ಕರ್ಜೂರಕಾಯಿ ಮತ್ತು ಹಲ್ವಾ, ಇದಿಷ್ಟು ತೊಗೊಂಬಂದಿದ್ದಾರೆ ನಮ್ಮಮ್ಮ. ಹಾಗೆ ನಮ್ಮಮ್ಮ ನನಗೆ ಇದನ್ನು ತೊಗೊಂಬಂದಿದ್ದಾರೆ ಕ್ಯಾಪು. ಸೊ ಕಿವಿಗೆ ಹಾಕ್ಕೊಳ್ಳೋದು. ತೋರಿಸ್ತೀನಿ ತಡೀರಿ ಹೆಂಗೆ ಕಾಣುತ್ತೆ ಅಂತ. ಸೊ ಇವಾಗ ಹಾಕೋಣ, ಲೈಟ್ ಹಾಕಮ್ಮ. ಸೊ ನೋಡ್ಬೋದು ಈ ಕ್ಯಾಪು ತುಂಬ ಇಷ್ಟ ಆಯ್ತಿದ್ದು. ಸೊ ಅದಕ್ಕೋಸ್ಕರ ನಮ್ಮ ತೊಗೊಂಬಂದಿದ್ದಾರೆ. ಇದು ಚೆನ್ನಾಗಿದೆ ಅಲ್ವಾ? ಸೊ ನೋಡ್ಬೋದು 8:15 ಎಷ್ಟೊಂದು ಬಿಸಿಲಿದೆ ಅಂತ. 3 ದಿನದಿಂದ ಸ್ವಲ್ಪ ಮೋಡ ಬಿಸಿಲು ಆ ಥರ ಇತ್ತು. ಸೊ ಇವತ್ತು ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ 8:15ಗೆ. ನಾವು ಮೂರಲ್ಲಿ ಬಿಸಿಲಿದ್ರೇ ಚೆಂದ, ಮೋಡ ಇದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ಚಳಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಬಂದು ನಿಂತಿದ್ದೀನಿ. ನೆಕ್ಸ್ಟ್ ಇದ್ರ ಓನ್ ಬರ್ತಡೇ ನಾನು ಜಾಮೂನ್ ಮಾಡಿದ್ದೆ. ರೆಸಿಪಿನ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋ ಲೆಂತೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡಿದೆ ಏನು ಅಂತ. ಸೊ MTRದು ಗುಲಾಬ್ ಜಾಮೂನ್ ಪ್ಯಾಕೆಟ್ 2 ಹಾಕೋತಾ ಇದ್ದೀನಿ. ಸೊ ಇದು ಎಷ್ಟು ಬೇಕಾದ್ರೂ ಹಾಕೋಬೋದು. ಸೊ ನಾನು 2 ಪ್ಯಾಕೆಟ್ ಅಷ್ಟೇ ಹಾಕೊಂಡಿರೋದು. ಅದು ಹಾಕೊಂಡ್ಮೇಲೆ ಇವಾಗ ಚೆನ್ನಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಗಂಟೆನೂ ಇರಬಾರ್ದು. ಸೊ ಅದಕ್ಕೋಸ್ಕರ ನೆಕ್ಸ್ಟು ಕಾಯಿಸಿರೋ ಹಾಲು ತಣ್ಣಗಾದ್ಮೇಲೆ ಹಾಕಬೇಕು. ಅದನ್ನ ಚಪಾತಿ ಕಳಿಸ್ತೀರ ಅದೇ ರೀತಿ ಕಳಿಸ್ಬೇಕು. ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಹೋದರೆ ಟೇಸ್ಟ್ ಅಷ್ಟು ಬರೋಲ್ಲ. ಆಮೇಲೆ ಎಣ್ಣೆಗೆ ಹಾಕೊಂಡು ಕರಿಬೇಕಾದ್ರೂ ಅಷ್ಟೇ ಚಿಟಪಟ ಅಂತ ಎಣ್ಣೆ ಆರುತ್ತೆ. ಸೊ ಅದಕ್ಕೋಸ್ಕರ ಸೊ ಫೈನಲಾಗಿ ಕಲಿಸಿದ್ದಾಗಿದೆ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ಅಲ್ಲಿವರೆಗೆ ಇವಾಗ ಒಂದು ತಪ್ಪಲೆಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ಪಾಕ ಎಷ್ಟು ಬೇಕೋ ಅಷ್ಟು ನೋಡಾಕೋಬೋದು. ಹಾಗೆ ಸಕ್ಕರೆನೂ ಅಷ್ಟೇ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಾಕೋಬೋದು. ಸೊ ಇದಿಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಪಾಕ ಬಂತು ಅಂಟಂಟು ಬರಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ನೆಕ್ಸ್ಟು ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಸೊ ಇದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಸೊ ಅದು ಹಾಕಿದ್ಮೇಲೆ ಅಷ್ಟೇ ನೋಡ್ಬೋದು. ಇವಾಗ ಅರ್ಧ ಎಲ್ಲ ನೀರೆಲ್ಲ ಚೆನ್ನಾಗಿ ಇದಾಗಿದೆ. ಸೊ ಒಂದು ಅರ್ಧ ಗಂಟೆನೂ ಆಗಿದೆ. ಸೊ ಇವಾಗ ನಾನು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡಾಯಿತು. ಸೊ ಇವಾಗ ಜಾಮೂನ್ದು ಉಂಡೆ ಎಷ್ಟು ದಪ್ಪ ಬೇಕೋ ಸಣ್ಣ ಬೇಕೋ ನೋಡಿ ಕಟ್ಕೋತಾ ಇದ್ದೀನಿ. ಸೊ ನಿಮ್ಗೆ ದಪ್ಪ ಬೇಕು ಅಂದರೆ ದಪ್ಪ ಕಟ್ಕೋಬೋದು, ಸಣ್ಣ ಬೇಕು ಸಣ್ಣ ಕಟ್ಕೋಬೋದು. ಸೊ ಫೈನಲಾಗಿ ಕಟ್ಟಿದ್ದಾಗಿದೆ. ನೆಕ್ಸ್ಟ್ ಇವಾಗ ಎಣ್ಣೆಲಿ ಕರಿಬೇಕು. ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮ್ ಇಟ್ಟರೆಲ್ಲ ಸೀದೋಗುತ್ತೆ. ಮೇಲ್ಗಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿರುತ್ತೆ, ಆದರೆ ಒಳಗಡೆ ಎಲ್ಲ ಹಸಿಟ್ಟಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕರ್ಕೊಳ್ಳಿ. ಸೊ ಹೈ ಫ್ಲೇಮ್ ಇಟ್ಟರೆ ಹೇಳ್ದಂಗೆ ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಹಾಕಿದ್ಮೇಲೆ ಒಂದು 2 ನಿಮಿಷ ಬಿಟ್ಟು ತಿರುವಾಕೊಳ್ಳಿ. ಸೊ ನೋಡ್ಬೋದು ಅರ್ಧ ಬಣ್ಣ ಬಂದಿದ್ದು, ಅರ್ಧ ಬಣ್ಣ ಬಂದಿಲ್ಲ. ಸೊ ಇದು 2 ಟ್ರಿಪ್ ಬೇಕಾದ್ರೂ ಹಾಕೋಬೋದು. ನಾನು ಒಂದೇ ಟ್ರಿಪ್ಪಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಫೈನಲಾಗಿ ಇಷ್ಟು ಖಾರ ಬಂದರೆ ಸಾಕು. ಜಾಸ್ತಿ ಬಣ್ಣ ಬಂದರೂ ಅಷ್ಟು ಚೆನ್ನಾಗಿರಲ್ಲ, ಸೀದೋಗಡೆ ಥರ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಪಾಕ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಒಂದು 5 ಅವರ್ ಬಿಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನಮ್ಮದು ರೂಮ್ಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಇವತ್ತು ಮಾಡಿದ್ದೀನಿ. ಅವನಿಗೂ ತುಂಬ ಇಷ್ಟ ಆಯಿತು. ಸೊ ಹಾಗೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಜಾಮೂನ ಕೊಟ್ಟಿದ್ದೀನಿ ನಮ್ಮ ಅಣ್ಣಂಗೆ. ಧ್ವನಿ ಮುಳುಗಿತಾನೆ
ಇಲ್ಲ ನಮ್ಮ ಹುಡುಗ ಹುಡುಗ ಜಾಮೂನ್ ಮಾವತ್ತಲ್ಲ ಹೆಂಗೆ ಅಪ್ರೂಪಕ್ಕೆ ನಮ್ಮ ಅಣ್ಣಂಗೆ ಇಷ್ಟ ಆಗ್ಬಿಟ್ಟು ಮಾಡಿದೆ. ಸಕ್ಕತ್ತಾಯ್ತಾ? ಸ್ವೀಟ್ ಎಲ್ಲ ಸರಿಯಾಗೈತಾ? ಥ್ಯಾಂಕ್ ಯು. ವೆಲ್ಕಮ್.